ಈಗಿನ ಮಂದಿದು ಏನು ಪದ್ಧತಿನೋ ಏನೋ ಹಾಕೋರು. ಯಾಕೆ ಹಿಂಗೆ ಹಾಕೋರು? ಮಾತಿಲ್ಲ ಕತ್ತಿಲ್ಲ, ನಮಸ್ಕಾರ ಇಲ್ಲ, ಚಮತ್ಕಾರ ಇಲ್ಲ, ಬೈಲಿಕ್ಕೆ ಚಾಲು ಮಾಡಿರಿ ಅಂತ ನೀವಲ್ಲತ್ತೀರಿ. ಯಾಕೆ ನಮಸ್ಕಾರನು ಮಾಡ್ತೀನಿ, ಯಾಕೆ ನಮ್ಮ ಪದ್ಧತಿನೋ ಬಿಡ. ನಮಸ್ಕಾರ ರೀ, ಶರಣ್ರಿ. ನಮ್ಮ ಬಾಜು ಮನೆ ಹಾಕ್ಕೊಂಡು ಬಂದಿನಿ, ಪೇಸಲ ಸುದ್ದಿನೇ ತಂದೀನಿ ರೀ. ನಿನ್ನ ನಮ್ಮದು ನೆಗಣಿದು ತಂಗಿದು ಸೊಸಿ ಮನೆ ಕಡೆ ಹೋಗಿದ್ದೇವ್ರಿ. ಹೋಗೋಣ, ಅದು ಕೂಡ್ರಿ ಒಂದು ಕಪ್ ಚಹಾ ಮಾಡ್ತೀನಿ ಅನ್ನೋದು ಈಗಿನ ಮಂದಿ ಪದ್ಧತಿ ಅದ. ಬಿಸಿಲಂದ್ರೆ ಬಿಸಿಲದೇವ, ಉಸ್ಸತ್ತ ಬಂದೀವಿ, ಒಂದು ಗಿಲಾಸ್ ನೀರು ಕುಡ್ರಿ ಸಾಕು ಅಂತಂದಣ. ಆಯ್ತಂತ ನೀರು ಕುಡ್ದೇವ್ರಿ. ಒಂದು ಥೋಡೆ ಹೊತ್ತಿಗೆ ಏನಂದ್ರು, ಊಟನ ಮಾಡಿ ಹೇಳ್ರಿ, ಉಣಾಟ್ರಿ ಉಂಡೆ ಹೋಗಟ್ರಿ ಅಂತ ಅಲ್ಲತ್ತಿರು. ಇವು ಪರಗಳು ಕೇಳಿಲ್ಲ, ಉಣ್ತೀವಿ ಅಂತನಣ. ಹ್ಞೂ ಅಂತನಣ. ಆಕಿ ಮನಿದಕ್ಕಿ ಹೆಣ್ಮಗಳು ಎದನೇ ಹೊಡೆದಳು. ಯಾಕೆ ಹೇಳ್ರಿ, ಈಗಿನ ಮಂದಿದ ಬೊಗಣ್ಯಾಗ ಅನ್ನ ಇರಲ್ಲ, ಬುಟ್ಟ್ಯಾಗ ರೊಟ್ಟಿ ಇರಲ್ಲ, ಮತ್ತೇನದ ಗಡಿಗ್ಯಾಗ ಬ್ಯಾಳಿ ಇರಲ್ರಿ. ಮತ್ತೇರಿಗೆ ಹೇಳ್ತೀರಿ? ಅವು ಏನೋ ಹೂಸಿ ಮಾಡ್ತಾದ್ರಿ ಮಂದಿ. ನೀ ರೊಟ್ಟಿ ಉಣ್ತಿಲ್ಲ, ನೀ ಚಪಾತಿ ಉಣ್ತಿಲ್ಲ, ನೀ ಎಡ್ಡೆ ಚಪಾತಿ ಉಣು, ನೀ ಒಂದೇ ರೊಟ್ಟಿ ಉಣು, ಅನ್ನ ಉಣು ಅಂತ ಮುಂಜಾನೆ ಹವಾರು ಮಾಡ್ತಾರೆ, ಮಧ್ಯಾಹ್ನ ಹವಾರು ಮಾಡ್ತಾರೆ, ರಾತ್ರಿ ಮುಗಿಸೇ ಬಿಡ್ತಾರೆ. ರಾತ್ರಿಗೂ ಹೆಚ್ಚು ತಲೆನೇ ಕೆಡಿಸ್ಕೊಲ್ಲ ಭಾಳ ಮಂದಿ. ಮಧ್ಯಾಹ್ನ ಅನ್ನನೇ ತುತ್ತು ಕೊಟ್ಟು ಖಾಲಿ ಮಾಡ್ತಾರೆ. ವೇಸ್ಟ್ ಮಾಡಬಾರ್ದು ಅನ್ನ ಅಂತ. ಆಗಿನ ಕಾಲ ಹಾಕೋರು ಮುಂಜಾನೆ ಎದ್ದು ನಮ್ಮ ಅವದೇರು ಶೇಗಡಿ ಮೇಲೆ ಬ್ಯಾಳಿ ಹಾಕಿ ಗಡಿಗೆ ಬ್ಯಾಳಿ ಕುದಿಸಿಟ್ಟು ಬುಟ್ಟಿ ರೊಟ್ಟಿ ಬಡ್ದಿಟ್ಟು ಬಂದವ್ರು ಹೋದರಿಗೆ ಉಣೂರು ಅಂದ್ರೆ ಹೊಟ್ಟೆ ತುಂಬ ಉಂಡು ಹೋತಿತ್ರಿ ಮಂದಿ. ಬುಟ್ಟಿ ತುಂಬ ರೊಟ್ಟಿ ಇರ್ತೀವಿ, ಬಗಣಿ ತುಂಬ ಅನ್ನ ಇರ್ತೈತ್ರಿ. ಈಗ ನಮ್ದು ಏನೇನೋ ಪದ್ಧತಿ. ಒಂದೇಟು ನಾಯಿಗಾರ್ದ ರೊಟ್ಟಿ ಹಾಕ್ತೀರಂದ್ರೆ ಹಿಂದಿನವ್ರಿಗೆ ಉಳ್ಳಕ್ಕೆ ರೊಟ್ಟಿ ಇರಲ್ರಿ. ಕೇಟ ನಮ್ಮನಕ್ಕೆ ಬಂದು ಕೂತದ ಕಾಲ. ಇದಕ್ಕೆ ನಾವು ಮೈಗಳು ಅನ್ಬೇಕು, ವೇಸ್ಟ್ ಆಗ್ತದತ್ತು ಮಾಡಲ್ಲ ಅನ್ಬೇಕು, ಹ್ಯಾಂಗೋ ಹಾಕೋರು. ಅದು ಭೀ ಅದ ಬಿಡ್ರಿ ಛತ್ರೈ. ಒಬ್ಬರು ಮನೇದು ಒಬ್ರಿಗೆ ಈಗ ಸಾಯಿ ಹತ್ತಲ್ದು. ಯಾಕೆ ಹೇಳ್ರಕ್ಕೋರು? ಮಾಡೋ ಛತ್ರೈನೇ ಅನಗಡಾಗ್ಯದ. ಒಬ್ರು ಉಪ್ಪು ಉಣಲ್ಲ, ಒಬ್ರು ಖಾರ ಉಣಲ್ಲ, ಒಬ್ರಿಗೆ ಎಣ್ಣೆ ಉಣಲ್ಲ, ಒಬ್ರು ಬೆಣ್ಣೆ ಉಣಲ್ಲ. ಇಂಥದ್ರಾಗ ಏನದ, ಅದು ನೇಮನಿಷ್ಟನೂ ಅಡ್ಗಿದ ಬೊಕ್ಕುಳಾಗ್ಯದ್ರಿ. ಅವಾಗ ಎಲ್ಲಕ್ಕೋರು ರೊಟ್ಟಿ ಕುದೇ ಬ್ಯಾಳಿ ಉಂಡೆನೇ ಗಟ್ಟಿತ್ತು ಮಂದಿ. ಈಗ ನಮ್ಮನ್ನ ಹಸಿರು ತರಕಾರಿ ಅತ್ತ, ನಮ್ಮನ್ನ ಹಸಿರು ಕಾಯಿಪಲ್ಯ ಅತ್ತ ಎಲ್ಲ ಉಂತಾರ. ನೋಡಿದ್ರೆ ಒಂದು 2 ಕೊಡ ನೀರು ಹೊದ್ಕೊಂಡು ತರೋದಾಗಲ್ಲ ಇವರಿಗೆ. ಮತ್ತೇನಕ್ಕೋರು? ಆಗ ಮುಂಜಾನೆ ಬಾಯಲ್ಲಿ ನೀರು ಸೇದಕ್ಕೆ ಹೌಜು ತುಂಬಿಕೆ ಮನೆಯೆಲ್ಲ ಸಾರ್ಸೋದೇನು, ಹುಡುಗದೇನು, ಬುಟ್ಟಿ ಸೇರಿ ಹಿಟ್ಟಿನ ರೊಟ್ಟಿ ಮಾಡೋದೇನು ಅಟ್ಟೆಲ್ಲ ಮಾಡಿ ಉಸ್ಸತ್ತ ಗಿಡದ ನೆಳ್ಳಿ ಕೂತಿ ಕೌದಿ ಹೊಲ್ಕೋತ್ ಕುಂತಿರ್ತೀವ್ರು. ಇವ್ರಂಗೆ ಮಧ್ಯಾಹ್ನಗಳ ನಿದ್ದೆ ಹೊಡಿತಿಲ್ಲ. ಈಗಿನ ಮಂದಿ ಮಧ್ಯಾಹ್ನ ಜನ ನಿದ್ದೆ ಮಾಡಿದ್ರೆ ಹಾಯ್ ಆಗ್ತದ, ಇಲ್ಲಾಂದ್ರೆ ಜನ ತಲೆನೇ ಹೊಡಿತದ ಅಂತಾರೆ ಈಗಿನ ಮಂದಿ. ಆಗಿನ ಮಂದಿ ನಿದ್ದೆ ಅಂದ್ರೆ ರಾತ್ರಿ, ಅದು 10ಕ್ಕೆ ಮಕ್ಕೊಂಡು ಮತ್ತು ನಸ್ಕೆಲ 4ಕ್ಕೆ ಹುಡ್ಗದನು ಚಲ್ಲದನು, ರಂಗೋಲಿಯನು, ಮತ್ತು ಅಡ್ಗೆಯನು ಬಡ್ಗಿಯನು ಇದೇ ನಡೀತಿತ್ರಿ. 2 ಚಪಾತಿ ಮಾಡಿ 4 ರೊಟ್ಟಿ ಮಾಡೋಕೆ ಈಗಿನ ಮಂದಿ ಕೆಲಸದವ್ರಿಗೆ ಇಟ್ಕೊಂಡ್ರಿ 4,000 ರೂಪಾಯಿ ಕೊಟ್ಟು. ಅವರು 10 ರೊಟ್ಟಿ ಮಾಡ್ತೀನಿ ನೋಡ್ರಿ, ಮ್ಯಾಲಿಂದ ಒಂದು ಭೀ ಹೆಚ್ಚಿಗೆ ಮಾಡಲ್ಲ ಅಂತಂತಾರ್ರಿ. ಮತ್ತು ಏನು ಪಲ್ಯ ಮಾಡ್ಬೇಕಂತ ಅವರಿಗೆಲ್ಲ ಸವರುಚ್ ಕೊಡ್ಬೇಕು, ಖಾರ ಉಪ್ಪು ಎಟ್ಟು ಹಾಕ್ಬೇಕಂತ ಸಜ್ಜು ಮಾಡಿ ಕೊಡ್ಬೇಕು. ಈ ಹಣೆ ಬರಕ್ಕೆ ಯಾಕೆವ ನಾವು ಹಚ್ಚಬೇಕತ್ತ ಈಗಿನ ಮಂದಿ ತಲೆ ಬಡ್ಕೊತದ. ಖರೆ ಕೈಲೇ ಆಗಲ್ದಂತಾರ್ರಿ. ಅದು ಹೆಂಗೇನೇವ ಜಿಂದಗಾನಿ. 30 ವಯಸ್ಸಾಗೋಣ 60 ವಯಸ್ಸಾದಾಗ ಮಾಡುತ್ತಾರಿ. ಅಡುಗೆ ಮಾಡೋದಾಗಲ್ಲ, ಬಾಂಡೆ ತೆಕ್ಕೋದಾಗಲ್ಲ. ಇನ್ನು ಅವಾಗಿನ ಹಂಗಿದ್ರು ಇವ್ರು ಹ್ಯಾಂಡ್ ಟೆಕತ್ತಿರೋ ಏನೋ ಅಂತ ನನಗೆ ಅನಿಸ್ತದಕ್ಕರು. ಅವೆಲ್ಲ ಮಷಿನರಿ ಬಂದದಲ್ರಿ, ಮಂದಿ ಮೈಗಳಿಗೆ ಬಿದ್ದದ. ಏನೇನಿಲ್ಲ ಖರೆ ಏನಂದ್ರೆ ಭೀ ಆವಾಗ ಹಾಕೋರು ಈ ನಾಷ್ಟ ಚಾಷ್ಟ ಇವೆಲ್ಲ ಏನಿರಲಿಲ್ಲ. ಹೋದರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ತೀರಿ, ಅದೇ ಚಂದ ಇತ್ರಿ. ಬಂದಿರಂದ್ರೆ ಮತ್ತೇನದ ನಾಷ್ಟ ಅಂದರೆ ಬೀಗರು ಬಂದ್ರೆ ಅಟ್ಟೆ ಮಾಡ್ತಿರೋವಾಗ. ಈಗ ಊಟನೇ ಬೀಗರು ಬಂದಾಗ ಮಾಡ್ಬೇಕಾಗ್ಯದ್ರ ಹಾಕೋರು. ಯಾರಾಗ ಗೊತ್ತಿದ್ದವ್ರು ಬಂದ್ರೆ, ಈಗ ನೀವು ಪಲ್ಯ ಮಾಡ್ರೆ ಚಪಾತಿ ಮಾಡಿದ್ರಂತ ಅವಕ್ಕೆ ಅಡುಗೆ ಮಾಡೋಕೆ ಹಚ್ಚು ಹೋಗೋ ಕಾಲ ಬಂದದ್ರಿ. ಅಲ್ಡ್ರ್ ಒಂದು ಮಾಡ್ತಾರಲ್ರಿ ನಮ್ಮ ಮೀನಾಕ್ಷಿ ಹಂಗೆ. ಮೊನ್ನೆ ಇನ್ನೊಂದು ಹೋಟೆಲ್ ಸಿಕ್ಕ್ಯದ ಹಾಕೋರು. ಅಲ್ಲಿ ಯಾವಾಗ ಭೀ ಬಿಸಿ ಹೋಳಿಗೆ ಸಿಗ್ತದ ನೋಡ್ರಿ. ಮತ್ತು ಸಜ್ಜಿ ಹೋಳಿಗೆ ಅಲ್ಲ, ಅದು ಬ್ಯಾಳಿ ಹೋಳಿಗೆ, ಶೇಂಗಾ ಹೋಳಿಗೆ, ಮತ್ತು ಖವಾ ಹೋಳಿಗೆ, ಏನೋ 50 ನಮ್ನ ಹೋಳ್ಗಿನೂ ಸಿಗ್ತಾವತ್ತ, 4-5 ನಮ್ನ ಪರೋಟಾನು ಸಿಗುತ್ತಾವತ್ತ, ಹೋಳ್ಗೆ ಮಾನ್ಕೆ ರಸನು, ಹೋಳ್ಗೆ ಹಾಲನು. ನೀವು ಯಾವಾಗ ಅಂದ್ರೆ ಯಾವಾಗ ಹಾಕೋರು 50 ರೂಪಾಯಿ ಕೊಟ್ರಲ್ಲ, ಅನ್ನ ಅಂಬ್ರು ಹೋಳ್ಗೆ ಹಾಲ ಮತ್ತು ಪಾಪಡಿ ಎಲ್ಲ ಬರ್ಚಾಕ ನೋಡ್ರಿ ಮನೆಗೆ. ಮೊನ್ನೆ ಆಮಶಿಗೆ ಅಲ್ಲೇ ಆರ್ಡ್ರ್ ಕೊಟ್ಟಿದ್ದಾರೆ, ನನಗೆಲ್ಲ ಮಾಡೋಕ್ಕಾಗ್ತ ಅಂದೋಳ್ರಿ. ಇನ್ನೇನು ಉಳಿತಿ ಬಿಡು ಈಕಿ ಹೇಳೋದತ್ತ ಗಪ್ಪ ಅದಕ್ಕೋರೋನ. ಮತ್ತೇನದ ರೀ ಇಲ್ಲಿಗೆ ಬಂದು ನಿಂತದ್ರಿ ಕಾಲ. ಮುಂದೇನೋ ನಾಷ್ಟದ ಗೋಳಿ ಊಟದ ಗೋಳಿ ಬರ್ತಾವೋ ಅವೇ ತಿಂದು ಇರಬೇಕೋ ಏನು ಅಡುಗೆ ಮಾಡೋದು ಮತ್ತು ಅಡುಗೆ ಮನೆ ಪದ್ಧತಿ ಗ್ಯಾಸ ಒಲಿ ನೋಡ್ತೀವೋ ಕಾಲನೇ ತಿಳಿಸ್ತದ ಹಾಕೋರು. ಯಾರಿಗೆ ಗೊತ್ತು ಈಗಿಂದೆಲ್ಲ ಪದ್ಧತಿ ಹಾಯ್ದಿಲ್ಲ. ಕಿದ ನೋಡ್ರಿ ಅಂತಾನೆ ಸುದ್ದಿನ ಹೇಳ್ಬೇಕಂದಿದ್ದು. ಬರ್ತೀನಿ ಹಾಕೋರು. ಅಲ್ಲಿ ಮೇಲೆ ಬ್ಯಾಳಿ ಇಟ್ಟು ಬಂದೀನಿ. ಹೋಗಿಟ್ಟು ಬ್ಯಾಳಿ ಪಾನೆ ಹೊಡೆದು ರೊಟ್ಟಿ ಮಾಡಿ ತೆಗಿತೀನಿ. ರೆಡ್ಯಾಪನ್ ಪೇಸ್ಟ್ ನೋಡ್ಕೊತಾರೆ. ಮಸ್ತ್ ಮಜಾ ಮಾಡಿ